ಈಗಾಗಲೇ ಗಾಂಧಿ ಭಾರತ ಬೆಳಗಾವಿ ಜಿಲ್ಲೆ ನೋಡಿತು, ಕರ್ನಾಟಕನೂ ಕೂಡ ಒಂದು ಗೌರವದ ಇತಿಹಾಸವನ್ನ ಕಾಣ್ತಾರೆ. ಅದೇ ರೀತಿ ಸಾಮಾಜಿಕ ಹೋರಾಟ ಮತ್ತು ಒಂದು ಸಾಮಾಜಿಕದ ಹೋರಾಟದ ಹರಿಕಾರರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿ ನೆಲದಲ್ಲಿ, ಅದು ಕರ್ನಾಟಕ ನೆಲದಲ್ಲಿ ಸಾಮಾಜಿಕ ಹೋರಾಟವನ್ನು ಪ್ರಾರಂಭಿಸಿದರು. ಈಗ ದಿನಗಳ ಕಳೆದಂತೆ 100 ವರ್ಷದ ದಿನಗಳನ್ನ ಈಗಾಗಲೇ ಬಾಬಾ ಸಾಹೇಬ್ ಅವರ ಹೋರಾಟಕ್ಕೆ 100 ವರ್ಷ ತುಂಬುತ್ತಾ ಇದೆ. ಅದು ಬೆಳಗಾವಿ ನೆಲದಲ್ಲಿ ನಿಪ್ಪಾಣಿ ಭಾಗದ ಪ್ರದೇಶಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಹೋರಾಟವನ್ನು ಪ್ರಾರಂಭಿಸಿದರು. ಆ ಹೋರಾಟದ ಅಂಗವಾಗಿ ಇಂದು ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ತಾ ಇದೆ. ಆ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ರಾಜ್ಯದ ಅನೇಕ ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಈಗಾಗಲೇ ಬೆಳಗಾವಿ ನಗರ ಮತ್ತು ನಿಪ್ಪಾಣಿ ನಗರಗಳಲ್ಲಿ, ಪಟ್ಟಣದಲ್ಲಿ ಈಗಾಗಲೇ ಉಪಸ್ಥಿತಿಯನ್ನ ತಾಳ್ತಾ ಇದ್ದಾರೆ. ಅದರಂತೆ ನಮ್ಮ ಜೊತೆ ಇವಾಗ ಭಾರತೀಯ ಜನತಾ ಪಕ್ಷದ ವಕ್ತಾರರಾದಂತ ಬಿಜೆಪಿ ವೆಂಕಟೇಶ್ ದೊಡ್ಡಯ್ಯ ಅವರು ನಮ್ಮ ಜೊತೆ ಅದಾರ. ಯಾವ ರೀತಿ ಕಾರ್ಯಕ್ರಮ ಇರಲಿದೆ, ಈ ಸಮುದಾಯದ ಉದ್ದೇಶ, ಈ ಸಮುದಾಯಕ್ಕೆ ಏನು ಒಂದು ಸಂದೇಶವನ್ನ ರವಾನಿಸಲಿದೆ ಈ ಭಾರತೀಯ ಜನತಾ ಪಕ್ಷ, ಇದನ್ನ ನಾವು ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕ ನೆಲದಲ್ಲಿ, ಅದು ಈ ಭಾಗದ ಜನರ ಸಾಮಾಜಿಕ ಹೋರಾಟವನ್ನು ಪ್ರಾರಂಭಿಸಿದರು. ಈ ಒಂದು 100 ವರ್ಷ ಕಾಲಾವಧಿಯನ್ನ ಕಳೀತಾ ಇದ್ದೇವೆ. ಈ 100 ವರ್ಷದ ಕಾಲಾವಧಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ನೋಡ್ತಾ ಇದೆ ಸರ್? ಬಾಬಾ ಸಾಹೇಬರವರು ಮೊಟ್ಟ ಮೊದಲ ಬಾರಿಗೆ ನಿಪ್ಪಾಣಿಗೆ ಇದೇ ಏಪ್ರಿಲ್ 10-11 1925 ಇದು ಪಾದಾರ್ಪಣೆ ಮಾಡಿದಂಥ ದಿನ. ಅದು ಅಂದು ಬಹಿಷ್ಕರಣಿ ಸಭೆಯಲ್ಲಿ ಭಾಗವಹಿಸಿ ಅವತ್ತೇ ಕರೆ ಕೊಟ್ಟಂಥದ್ದು, ಶಿಕ್ಷಣಕ್ಕಾಗಿ ನೀವೆಲ್ಲ ಹೋರಾಟ ಮಾಡಬೇಕು, ಹಾಸ್ಟೆಲ್ಗಳನ್ನ ಓಪನ್ ಮಾಡಬೇಕು, ಮತ್ತೆ ಈ ಸಮಾಜ ಒಂದು ಧ್ಯೇಯವನ್ನು ಕಾಣಲಿಕ್ಕೆ ಶಿಕ್ಷಣವೇ ಬಹಳ ಮುಖ್ಯ ಅಂತ ಮಾತನ್ನ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನೆಲದಲ್ಲಿ ಇಟ್ಟರು. ಅದಾದ 100 ವರ್ಷಗಳ ಒಂದು ಸಂಭ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಬಾಬಾ ಸಾಹೇಬ್ರನ್ನ ಅತ್ಯಂತ ವಿನಮ್ರತೆಯಿಂದ, ಧನ್ಯತಾ ಭಾವದಿಂದ ನೆನೆಸ್ಕೊಂಡಿದೆ. ಹೇಗಂತಂದ್ರೆ ನೋಡಿ, ಬಾಬಾ ಸಾಹೇಬ್ರಿಗೆ 1990ರಲ್ಲಿ ಭಾರತ ರತ್ನವನ್ನ ಕೊಟ್ಟಂಥದ್ದು ಅಂದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ರೆಕಮೆಂಡೇಶನ್ ಮೇಲೆ. ಅಂತ ಮಹಾತ್ಮನಿಗೆ ಭಾರತ ರತ್ನ ಕೊಡದೇ ಇರತಕ್ಕಂಥದ್ದು ತಾವು ಕಾಣ್ಬೋದಾಗಿದೆ. ಏನಂತಂದ್ರೆ ಅದಾದ ನಂತರದಲ್ಲಿ ಮೋದಿಜಿಯವರು ಮೊಟ್ಟ ಮೊದಲ ಬಾರಿಗೆ 2014ರಲ್ಲಿ ಅವರು ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಬರೆದಂತಹ ಒಂದು ಏನು ಸಂವಿಧಾನಕ್ಕೆ ಶಿಷ್ಟಾಂಗ ನಮಸ್ಕಾರವನ್ನ ಮಾಡಿ, ನನ್ನಂತ ಒಬ್ಬ ಚಾಯ್ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಭಾರತದ ಪ್ರಧಾನಿ ಆಗ್ಲಿ ಸಾಧ್ಯ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ದಾರೆ. ಅದೇ ರೀತಿ ಪಂಚಪೀಠಗಳನ್ನ ಮಾಡಿ ಅವಾಗ ದೊಡ್ಡ ಒಂದು ಸ್ಮಾರಕಗಳನ್ನ ಮಾಡಿ, ಬಾಬಾ ಸಾಹೇಬ್ರವರ ಒಂದು ಏನು ಬರವಣಿಗೆಗಳಿದೆ, ಅವರ ಒಂದು ಆದರ್ಶಗಳಿದೆ, ಸಂವಿಧಾನದ ಆಶಯಗಳೇನಿದೆ ಅದನ್ನ ಎತ್ತಿಡಿ ಕೊಡುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಈ ಒಂದು ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೊದಲಿಂದ ಕೊನೆಯವರೆಗೆ ಅವ್ರಿಗೆ ಅಪಮಾನ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ಇತಿಹಾಸದ ಪುಟಗಳಲ್ಲಿ ಹೋಗಿದೆ. 1952 ಮತ್ತು 54ರಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನೆಹರೂರವರು ಖುದ್ದಾಗಿ ಬಂದು ಅವ್ರನ್ನ ಸೋಲಿಸಿದ ನಂತರ ತಮ್ಮ ಸಿಹಿ ಸುದ್ದಿಯನ್ನ ಶ್ರೀಮತಿ ಮೌಂಟ್ ಬ್ಯಾಟನ್ ಅವ್ರ ಜೊತೆ ಹಂಚಿಕೊಂಡಿದ್ದನ್ನ ತಾವು ಇವತ್ತು ಕಾಣ್ತಾ ಇದ್ದೀರಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಂತ ಸಂದರ್ಭದಲ್ಲಿ 1 ಇಂಚು ಭೂಮಿಯನ್ನ ದೆಹಲಿಯಲ್ಲಿ ಕೊಡದೇ ಇರತಕ್ಕಂಥದ್ದು, ಅವರ ಶವ ಸಂಸ್ಕಾರವನ್ನ, ಅವರ ಪಾರ್ಥಿವ ಶರೀರವನ್ನ ಬಾಂಬೆಗೆ ತಗೊಂಡು ಹೋಗ್ಬೇಕಾದ್ರೆ ಅವತ್ತು ಫ್ಲೈಟ್ ನ ಕೊಡದೇ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ಬಾಬಾ ಸಾಹೇಬರನ್ನ ಈ ಒಂದು ಇತಿಹಾಸದ ಪುಟಗಳಿಂದ ತೆಗೆದುಹಾಕುವಂತ ಒಂದು ಕೆಲಸವನ್ನ ಒಂದು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ತಮಗ್ ನೆನಪಿರ್ಲಿ, ಕಳೆದ ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ಶಾಸಕರಾದಂತ ಶಶಿಕಲಾ ಜೊಲ್ಲೆ ಅವರು ಒಂದು ಪ್ರಸ್ತಾಪ ಮಾಡಿದ್ರು. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಬೆಳಗಾವಿ ಜಿಲ್ಲೆಗೆ ಬಂದು 100 ವರ್ಷ ಆಗ್ತಿದೆ, ಬಾಬೂಜಿಯವರ ಒಂದು ಇದನ್ನ 100 ವರ್ಷದ ಸಂಭ್ರಮವನ್ನು ಆಚರಿಸ್ತಿದ್ದೀರಿ, ತಾವು ಆಚರಿಸ್ಬೇಕು ಅಂತ ಹೇಳಿದ್ರು. ಆದ್ರೆ ಈ ಕಾಂಗ್ರೆಸ್ಸಿಗರು ಅದಕ್ಕೆ ಮಾನ್ಯ ಮಾಡ್ಲೇ ಇಲ್ಲ. ನಮ್ಮ ಸ್ನೇಹಿತರು ಹೇಳೋ ಪ್ರಕಾರ ಬರೀ ಗಾಂಧಿ ಕುಟುಂಬಕ್ಕೋಸ್ಕರ ಅವತ್ತು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ 106 ಕೋಟಿ ರೂಪಾಯಿ ಹಣವನ್ನ, ಸರ್ಕಾರದ ಹಣವನ್ನ, ಬೊಕ್ಕಸದ ಹಣವನ್ನ ಖರ್ಚು ಮಾಡಿದಂತಿದೆ. ಆದ್ರೆ ಅದೇ ಕಾಂಗ್ರೆಸ್ ಇವತ್ತು ಬಾಬಾ ಸಾಹೇಬರಿಗೆ ಯಾವುದೇ ರೀತಿಯಾದಂತಹ ಒಂದು ಮನ್ನಣೆಯನ್ನ ಮಾಡ್ಲಿಲ್ಲ. ಅದರ ಪರವಾಗಿ ನಾವಿವತ್ತು ಭಾರತೀಯ ಜನತಾ ಪಕ್ಷ 11ನೇ ತಾರೀಕು ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಾಬಾ ಸಾಹೇಬರ ಸಂವಿಧಾನದ ಆಶಯಗಳೇನಿದೆ ಅದನ್ನ ಇಡೀ ರಾಜ್ಯದಲ್ಲಿ ತಗೊಂಡೋಗಿ ಇವತ್ತು ಮತ್ತೆ ನಾಳೆ ಆ ಒಂದು ಸಮಾರಂಭ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಒಂದು ಸಮ್ಮೇಳನವನ್ನು ಮಾಡಬೇಕು. ಬಾಬಾ ಸಾಹೇಬರು ಪಾದಸ್ಪರ್ಶ ಮಾಡಿದಂತ ನಿಪ್ಪಾಣಿಯಲ್ಲಿ ಒಂದು ದೊಡ್ಡ ಸ್ಮಾರಕವನ್ನು ಮಾಡಬೇಕು. ಅವರ ಒಂದು ಹೆಸರಿನಲ್ಲಿ ಒಂದು ಸ್ಮಾರಕವನ್ನು ಮಾಡಿ ಅವರೆಲ್ಲ ಒಂದು ಸಾಹಿತ್ಯವನ್ನ ಅಲ್ಲಿ
ನಿನ್ ಮುಂದಿನ ಪೀಳಿಗೆಗೆ ಮಾಡಬೇಕು ಅಂತ ಹೇಳಕ್ಕೆ ಒಂದು ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ನಮ್ಮ ಪಕ್ಷದ ಮುಖಂಡರು ಇವತ್ತು ಆ ಕಾರ್ಯಕ್ರಮವನ್ನು ಮಾಡಿ, ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕೂಡ ಇವತ್ತು ನಿಪ್ಪಾಣಿಯಲ್ಲಿ ಬಂದು ಅವರು ಬಾಬು ಅಂಬೇಡ್ಕರ್ ಅವರು ಮಾಡಿದಂತಹ ಏನು ಬಾಬಾ ಸಾಹೇಬರು ಮಾಡಿದಂತಹ ಒಂದು ಸೇವೆಯನ್ನ ವಿಶ್ವಕ್ಕೆ ಕೊಟ್ಟಂದು ಸಂವಿಧಾನ, ಅವರ ಒಂದು ಏನು ಒಂದು ಶಿಕ್ಷಣ, ಸಂಘಟನೆ, ಹೋರಾಟ, ಈ ತತ್ವಗಳನ್ನ ಮಾಡಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಷ್ಟೇ ಅಲ್ಲ, ಸಮಾಜದ ಎಲ್ಲ ವರ್ಗಗಳು, ಹಿಂದುಳಿದವರು ಮತ್ತೆ ಮಹಿಳೆಯರು ಎಲ್ಲರಿಗೂ ಕೊಟ್ಟಂತಹ ಒಂದು ಸಂವಿಧಾನದ ಒಂದು ಸ್ಮರಣೆಯನ್ನ ಮಾಡಿ ಅವ್ರನ್ನ ನೆನೆಸ್ಕೊಳ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ತಾವು ಬನ್ನಿ, ಒಂದು ದೊಡ್ಡ ಕಾರ್ಯಕ್ರಮ. ಇವಾಗ ಈ ಕಾರ್ಯಕ್ರಮ ಸಮಾಜಕ್ಕೆ ಏನು ಒಂದು ಸಂದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾ ಮಾನವತಾವಾದಿ. ಅವರ ಒಂದು ಬರವಣಿಗೆ, ಅವರ ಕೊಟ್ಟಂತಹ ಒಂದು ಸಂವಿಧಾನ, ಶ್ರೇಷ್ಠ ಸಂವಿಧಾನವೇ ಒಂದು ಸಂದೇಶ. ಅವ್ರೇನು ಸರ್ವ ಜನರನ್ನು ಸಮಾನತೆಯಿಂದ ಕಂಡ್ರು. ಬಿಜೆಪಿ ಏನ್ ಸಮಾಜಕ್ಕೆ ಒಂದು ಸಂದೇಶ? ಬಿಜೆಪಿ ಯಾವ ದಮನಿತರ ದನಿಯಿಂದ ಕೆಳಗಡೆ ಬಂದಂತ ವ್ಯಕ್ತಿ ಇಷ್ಟು ದೊಡ್ಡ ಕಾರ್ಯವನ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡಿ ಅವಮಾನ ಮಾಡಿ ಅಪಮಾನ ಮಾಡಿದಂತ ವ್ಯಕ್ತಿಗೆ ಒಂದು ಸರಿಯಾಗಿ ಸಲ್ಲಬೇಕಾದಂತ ಗೌರವವನ್ನ, ಒಂದು ಸಂಭ್ರಮವನ್ನ ತೆಗೆದುಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷ ಪ್ರಯತ್ನ ಮಾಡ್ತಿದೆ ಇವತ್ತು. ಸರ್, ಇವಾಗ ಒಂದು ಇದರಲ್ಲಿ ನಾನು ಸ್ವಲ್ಪ ತಮ್ಮನ್ನ ಒಂದು ಕೇಳ್ತಾ ಇದ್ದೀನಿ ಅಂತಂತಂದ್ರೆ, ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ವಿದ್ಯಾರ್ಥಿ ವೇತನವನ್ನ ನಿಲ್ಲಿಸ್ಬಿಟ್ಟು ಏನ್ ನಾವು ಸ್ಕಾಲರ್ಶಿಪ್ ಅಂತಂತ ನಾವು SC/ST ಜನ ಸ್ಕಾಲರ್ಶಿಪ್ನು ಕೊಡ್ತಾ ಇಲ್ಲ, ಬರ್ತಾ ಇಲ್ಲ. ಇದ್ರ ಕಡೆ ಸರ್ಕಾರಗಳಾಗಿರ್ಬೋದು ಅಥವಾ ನಮ್ಮ ಸಮುದಾಯದ ಜನ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಧ್ವನಿಯನ್ನ ಸರ್ಕಾರಕ್ಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧ್ವನಿ ಮುಟ್ಕೊಂಡು? ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮಾಡಿದೆ. ನಿಮಗೆ ಗೊತ್ತಿರಲಿ, ರಾಜ್ಯ ಸರ್ಕಾರ, ಕರ್ನಾಟಕದ ರಾಜ್ಯ ಸರ್ಕಾರ ಜನವರಿ 17ನೇ ತಾರೀಕಿಗೆ SCP TSP ಮತ್ತೆ ಹಣವನ್ನು ಖರ್ಚು ಮಾಡಿದ್ದು ಕೇವಲ 42% ಹಣ. ಇವತ್ತು ನಿಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಇಟ್ಟಂತ 42,000 ಕೋಟಿ ಇಟ್ಟಂತ 42 ಇಟ್ಟಂತ ಹಣ ಇವತ್ತು ನಾವು ಈ ಸಮುದಾಯಗಳ ಯೋಜನೆಗಳಾಗಿರ್ಬೋದು, ಇದರ ಏನು ಫಲಾನುಭವಿಗಳಾಗಿರ್ಬೋದು, ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇಂಥದ್ದೊಂದು ಸರ್ಕಾರಗಳು ಒಂದು ಸ್ಕಾಲರ್ಶಿಪ್ ಅನುಗುಣವಾಗಿ ನಡೆಸ್ಕೊಂಡು ಹೋಗ್ಬೇಕು. ಇದನ್ನ ಎಲ್ಲೋ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಈಗಾಗಲೇ ಯಾವುದೇ ಸ್ಕಾಲರ್ಶಿಪ್, ರಾಜ್ಯ ಕಾಂಗ್ರೆಸ್ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ. ನಿಮಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಅವರು ಕೇವಲ ಒಂದು ಹೊತ್ತು ಊಟನ್ನು ಮಾಡಿ ಓದಿದಂತ ಒಂದು ಇತಿಹಾಸ ನಿಮಗೆ ಗೊತ್ತಿದೆ. ಅವರು ಬಂದು ಅವರೇ ಒಂದಷ್ಟು ಸ್ಕಾಲರ್ಶಿಪ್ ಅನ್ನ ಕೊಟ್ಟು, ಕೈಯಿಂದ ಸ್ಕಾಲರ್ಶಿಪ್ ಅನ್ನು ಕೊಟ್ಟು ಅನೇಕ ವಿದ್ಯಾರ್ಥಿಗಳನ್ನ ಲಂಡನ್ ಅಲ್ಲಿ ಓದಿಸಿದಂತ ಪುಣ್ಯಾತ್ಮ ಮಹಾತ್ಮ. ಸ್ಕಾಲರ್ಶಿಪ್ ಸಿಗ್ತಾ ಇರ್ತಿರ್ಕಿಲ್ಲ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಶಿವ ಮಹಾರಾಜ್ ಆಗ್ರಿ, ಆಮೇಲೆ ಸಯಾಜಿರಾವ್ ಗಾಯಕ್ವಾಡ್ ಅವ್ರಿಗೆ ಒಂದು ಆರ್ಥಿಕವಾಗಿ ಬೆಂಬಲ ಇದ್ದೇ ಇರ್ತದೆ. ಇಂಥ ಒಂದು ಮಹಾನ್ ವ್ಯಕ್ತಿ ಈ ದೇಶಕ್ಕೆ ಸಿಗ್ತಿರ್ಕಿಲ್ಲ ಅನ್ನುವಂತ ಇದು. ಈಗ ಅದೇ ರೀತಿ ಅಂತ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈ ಸರ್ಕಾರಗಳು ಆ ರೀತಿ ಒಂದು ಸಹಾಯವನ್ನು ಒದಗಿಸದೇ ಇದ್ದಲ್ಲಿ ರಾಷ್ಟ್ರ ಒಂದು ಸಂಪನ್ಮೂಲಗಳನ್ನ ಕಳೆದುಕೊಳ್ಳುವಂತ ಭೀತಿನೂ ಕೂಡ ಇದೆ ಸರ್. ನಮ್ಮದೊಂದು ಬೇಡಿಕೆ ಮತ್ತು ಒತ್ತಾಯ ಸರ್ಕಾರದ ಮೇಲಿದೆ. ಏನಂತಂದ್ರೆ, ಈ ಚರಂಡಿ, ಕುರಿ, ಕೋಳಿ ಕೊಡುವಂತ ಕಾರ್ಯಕ್ರಮ ನಿಲ್ಲಿಸಿ ಸುಮಾರು 10 ವರ್ಷಗಳ ಕಾಲ ಏನು TSP SCP ಹಣದಲ್ಲಿ ಇಟ್ಟಿರ್ತೀರಿ, ಆ ಹಣವನ್ನು ಸಂಪೂರ್ಣವಾಗಿ ಸುಮಾರು 10 ವರ್ಷಗಳ ಕಾಲ ಪ್ರತಿಯೊಬ್ಬ ದಲಿತ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದವರಿಗೆ ಕೇವಲ ಶಿಕ್ಷಣಕ್ಕಾಗಿ ನಾವು ಖರ್ಚು ಮಾಡಬೇಕು. ಅವರ ಒಂದು ಕೌಶಲ್ಯಾಭಿವೃದ್ಧಿ ಮತ್ತೆ ಅವರ ಒಂದು ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜಿಗೆ ಮಾಡಿದಂತ ಸಂದರ್ಭದಲ್ಲಿ ಈ ಸಮುದಾಯಗಳು ಕೂಡ ಮೇಲ್ ಬರ್ಲಿಕ್ಕೆ 10 ವರ್ಷದಲ್ಲಿ ಸಾಧ್ಯ ಆಗುತ್ತೆ ಅನ್ನೋ ನಮ್ಮ ಒತ್ತಾಯ ಸದಾ ಇದೆ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಯ ನಿಪ್ಪಾಣಿಯಲ್ಲಿ ಪಾದಸ್ಪರ್ಶ ಮಾಡಿದ ಸವಿ ನೆನಪಿಗಾಗಿ ಅವರಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನು ಸಲ್ಲಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಭೀಮ ಹೆಜ್ಜೆ 100ರ ಸಂಭ್ರಮ ಎಂಬ ಒಂದು ದೊಡ್ಡ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಹಾಕೊಂಡಿದೆ. ಅದರ ಫಲವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥ ಇಡೀ ರಾಜ್ಯದೆಲ್ಲೆಡೆ ಒಂದು ಪ್ರವಾಸ ಮಾಡಿ ಇವತ್ತು ನಿಪ್ಪಾಣಿಯಲ್ಲಿ ಬಂದು ದೊಡ್ಡ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇದೆ. ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಿನಲ್ಲಿ ಅವರ ಸ್ಮಾರಕವನ್ನ ಮಾಡುವಂಥದ್ದು, ಅವರ ಒಂದು ಮಾಡಿದಂತಹ ಕೆಲಸಗಳನ್ನ ಬಿತ್ತರ ಮಾಡುವಂತ ಕೆಲಸಗಳನ್ನ ಈ ಭಾಗದಲ್ಲಿ ಮಾಡುತ್ತೆ. ಅದಕ್ಕೆ ಸದಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಕೇಂದ್ರ ಸರ್ಕಾರ ಸದಾ ಒತ್ತಾಸೆಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದಕ್ಕೋಸ್ಕರ. ಇದಾಗಿತ್ತು ರಾಜ್ಯ ವಕ್ತಾರರಾದ ಬಿಜೆಪಿ ರಾಜ್ಯ ವಕ್ತಾರರಾದಂತ ವೆಂಕಟೇಶ್ ದೊಡ್ಡೇರಿ ದೊಡ್ಡೇರಿ ಅವರು
ಈಗಾಗಲೇ ಭಾರತೀಯ ಜನತಾ ಪಕ್ಷ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 100 ಹೆಜ್ಜೆಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸಮಾಜದ ಏಳಿಗೆಗಾಗಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಲು ತಮ್ಮ ಒಂದು ಸಂದೇಶವನ್ನು ಸಾರ್ತಾ ಇದೆ. ಈ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಹಿಂದುಳಿದ ಜನಾಂಗದ ಮತ್ತು ಸಮುದಾಯಗಳಿಗೆ ಯಾವ ರೀತಿ ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಮತ್ತು ಏನು ಅವಕಾಶಗಳಾಗಿರ್ಬೋದು, ಯಾವ ರೀತಿ ಭಾರತೀಯ ಜನತಾ ಪಕ್ಷ ಒಂದು ಅವಕಾಶಗಳನ್ನ ನೀಡಲಿದೆ ಅನ್ನೋದನ್ನ ಕಾದು ನೋಡೋಣ. ಪಂಚಾಯತ್ ರಾಜ್ ಸಮಾಚಾರ ಜೊತೆ ಮಾತನಾಡಿದಕ್ಕೋಸ್ಕರ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಈ ವಿಷಯದ ಅಂಗವಾಗಿ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕಿ ಅನ್ನೋದನ್ನ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮಿಂದ ಅರ್ಪಣೆ ತಗೋತಾ ಇದ್ದೀನಿ. ರತ್ನಾಕರ್ ಗೌಂಡಿ.